ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವಳು ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ತರಕಾರಿ ಕಟ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಸೊ ನನ್ನ ತಂಗಿಗೆ ಮಾಮ್ ಟು ಬಿನ ಮಾಡ್ತಾಯಿದ್ದೀವಿ. ನಾವು ಮನೆಯಲ್ಲೇ ಮಾಡ್ತಾರಂಥದ್ದು ಮಾಮ್ ಟು ಬಿ. ಇದು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ, ಯಾಕಂದರೆ ಇದು ಅವಳ್ದ ಸೆಕೆಂಡ್ ಬೇಬಿ ಮಾಮ್ ಟು ಬಿ ಅಂತಲೇ ಹೇಳ್ಬೋದು. ಯಾವುದೇ ಥರದ ಸೀಮಂತನೂ ಕೂಡ ಮಾಡ್ತಾ ಇಲ್ಲ ನಾವು, ಸೆಕೆಂಡ್ ಬೇಬಿ ಆಗಿರೋದ್ರಿಂದ. ಸೊ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಮಾಮ್ ಟು ಬಿ ಮಾಡೋಣ, ಅವಳಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಮ್ ಟು ಬಿನ ಮಾಡ್ತಾಯಿದ್ದೀವಿ. ಸೊ ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿ ಹಾಕಿ. ಸೊ ರಿಯಲಿ ಸಾರಿ, ನಾನು ತುಂಬಾ ಬೇಜಾರಾಗ್ತದೆ ನನಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಎಡಿಟ್ ಮಾಡಿ ಹಾಕೋಕ್ಕಾಗ್ತಲ್ಲ ಅಂತ ಹೇಳಿ. ಬಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಹತ್ರ ತುಂಬ ವೀಡಿಯೋಸ್ಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ನಾನು ಲಿಟ್ರಲಿ ಹೇಳ್ತಾ ಇದ್ದೀನಲ್ಲ, ನನಗೆ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಸೊ ಅಷ್ಟು ವರ್ಕ್ ಲೋಡ್ ಆಗಿಬಿಟ್ಟಿದೆ. ಬಟ್ ಆದರೂ ನಾನು ಟ್ರೈ ಮಾಡ್ತಾಯಿದ್ದೀನಿ ನಿಮಗೆ ವೀಡಿಯೋಸ್ಗಳನ್ನ ಹಾಕೋಣ ಅಂತ. ನಾನು ನ್ಯೂ ಇಯರ್ ವೀಡಿಯೋ ಕೂಡ ಹಾಗೆ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಎಡಿಟ್ ಮಾಡಿಲ್ಲ. ಸೊ ಈಗ ಬ್ಯಾಕ್ ಟು ಬ್ಯಾಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹಿಂದೆ ಇದ್ದಿದ್ದ ವೀಡಿಯೋ ಕೂಡ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬ ದಿನ ಆದಮೇಲೆ ಹಾಕಿದ್ರು ತುಂಬಾ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಸೊ ನಾನಿವಾಗ ಇಲ್ಲಿ ಬಾತ್ ಮಾಡ್ತಾಯಿದ್ದೀವಿ, ಮತ್ತು ನೆಂಚ್ಕೊಳ್ಳೋಕ್ಕೆ ಬಜ್ಜಿನ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಫ್ಯಾಮಿಲಿನೇ ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ಹೆವಿ ಫುಡ್ ಏನು ಬೇಡ ಅಂತ ಹೇಳಿ ಲೈಟಾಗೆ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಅವತ್ತು ಫ್ಯಾಮಿಲಿಯವರು ಕೂಡ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ಸೊ ಹೊಲದಲ್ಲಿ ಶುಂಠಿ ಕೆಲಸ ಮುಗಿಸಿ ಬಂದಿದ್ದರು, ತುಂಬಾ ಟಯರ್ಡ್ ಆಗಿದ್ದರು. ಅದರಿಂದ ಜಾಸ್ತಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಇಷ್ಟೇ ಲೈಟಾಗಿ ಮಾಡೋಣ ಅಂತ ಹೇಳಿ ಫ್ಯಾಮಿಲಿ ಎಲ್ಲ ಸೇರಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವತ್ತು ಡೆಕೋರೇಷನ್ ಕೂಡ ನಾವೇ ಮಾಡ್ತೇವೆ. ನಮಗೆ ಖುಷಿ ಕೊಡುತ್ತೆ ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋದು. ಸೊ ನಮ್ಮ ಸಮಾಧಾನಕ್ಕೆ ನಮಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟು ಮಟ್ಟಿಗೆ ರೆಡಿ ಮಾಡಿ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ರೆಡಿ ಮಾಡ್ತಾಯಿದ್ದೀವಿ ಅಂತ. ಆ್ಯಂಡ್ ಇದು ಬಂದು ಮಾಮ್ ಟು ಬಿ ಲೆಟರ್. ಸೊ ನಾವು ಇದ್ದಿದ್ದು ಹಳ್ಳಿ ಆಗಿರೋದ್ರಿಂದ ನಮಗೆ ಮಾಮ್ ಟು ಬಿ ಅನ್ನೋದು ಲೆಟರ್ಸ್ ನಮಗೆ ಸಿಗಲಿಲ್ಲ. ಸೊ ಅದಕ್ಕೆ ನನ್ನ ತಂಗಿ ಮತ್ತು ನಾನು ಇಬ್ಬರು ಸೇರಿ KG ಶೀಟ್ ಮೇಲೆ ಮಾಮ್ ಟು ಬಿ ಅಂತ ಹೇಳಿ ಬರೆದು ಅದನ್ನು ಟ್ಯಾಗ್ ಮಾಡ್ತಾಯಿದ್ದು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಫೈನಲ್ ಲುಕ್ ಅಂತಲೇ ಹೇಳ್ಬೋದು. ಇವ್ರು ಬಂದು ನಮ್ಮ ಮಾವ. ಆ್ಯಂಡ್ ನಮ್ಮ ಫ್ಯಾಮಿಲಿ ತುಂಬಾ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸಿಕ್ಕಾಬಡೆ ಫ್ರೆಂಡ್ಲಿ ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಮ್ಮ ಮಾಮ್ ಟು ಬಿಗೆ ಡೆಕೋರೇಷನ್ ಎಲ್ಲ ರೆಡಿ ಆಯಿತು. ಇನ್ನು ನನ್ನ ತಂಗಿ ಒಬ್ಬಳೇ ರೆಡಿಯಾಗಿ ಬರಬೇಕಷ್ಟೇ. ಸೊ ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ ಅವಳಿಗೋಸ್ಕರ. ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಬೇಗ ರೆಡಿ ಆಗು ಅಂತ ಕೂಡ ನಾನು ಅವಳಿಗೆ ಹೇಳ್ತಾ ಇದ್ದೆ, ಟೈಮ್ ಆಯಿತು ಬೇಗ ರೆಡಿ ಆಗು ಅಂತ. ಸೊ ಅವಳು ರೆಡಿ ಆಗ್ತಾಯಿದ್ಲು. ಸೊ ಫೈನಲಿ ಸೊ ನನ್ನ ತಂಗಿ ರೆಡಿಯಾಗಿ ಬಂದಳು. ಅವಳಿಗೇನು ಸರ್ಪ್ರೈಸ್ ಆಗಲಿಲ್ಲ ಅನ್ಕೋತೀನಿ, ಯಾಕಂದರೆ ಅವಳು ನೋಡಿದ್ಲು ಅವಳು ಮುಂದೆನೇ ನಾವೆಲ್ಲ ರೆಡಿ ಮಾಡಿದ್ದನ್ನು ಆ್ಯಕ್ಚುಲಿ. ಸೊ ಬಟ್ ಡೋರ್ ಕ್ಲೋಸ್ ಮಾಡಿ ಓಪನ್ ಮಾಡಿ ಸುಮ್ಮನೆ ವೀಡಿಯೋ ಮಾಡಿದ್ದು. ಮತ್ತು ನಾನು ನಮ್ಮ ಚಿಕ್ಕಮ್ಮಂಗೂ ಹೇಳ್ತಾ ಇದ್ದೆ, ಹೋಗಿ ನಿಂತ್ಕೊಳ್ಳಿ ಅವಳ ಪಕ್ಕ ಅವಳು ಒಬ್ಬಳೇ ಇದ್ದಾಳೆ ಅಂತ ಹೇಳಿ. ಅವತ್ತು ಅವ್ರ ಹಸ್ಬೆಂಡ್ ಬರೋದಿತ್ತು, ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ದರಿಂದ ಅವ್ರು ಬಂದಿರಲಿಲ್ಲ. ಸೊ
ನಮ್ಮ ಚಿಕ್ಕಮ್ಮ ಮಾಮ್ ಟು ಬಿ ಆಗ್ತಾಯಿದ್ರು. ನಿಜವಾಗ್ಲೂ ಪಾಪ ಅವ್ರಿಗೆ ಗೊತ್ತಿಲ್ಲ ಹೇಗೆ ಹಾಕಬೇಕು ಅಂತ. ಅವರು ಟ್ರೈ ಮಾಡ್ತಿದ್ರು, ಫುಲ್ ಉಲ್ಟೆಲ್ಲ ಹಾಕ್ತಾಯಿದ್ರು ಅದನ್ನು. ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ ಪಾಪ ಹಾಕೋದಕ್ಕೆ. ಬಟ್ ನಾನು ಅನ್ಕೋತೀನಿ ಅವಳಿಗೆ ತುಂಬ ಖುಷಿಯಾಗಿದೆ ಈ ಮಾಮ್ ಟು ಬಿ ಮಾಡಿರೋದ್ರಿಂದ ಅಂತ. ಮತ್ತು ನಾನೇ ಹೋಗಿ ಅದನ್ನು ಸರಿಯಾಗಿ ಹಾಕ್ಬಿಟ್ಟು ಬಂದೆ. ಆ್ಯಂಡ್ ಈ ವ್ಲಾಗ್ನ ನನ್ನ ತಂಗಿನೂ ಕೂಡ ನೋಡ್ತಾ ಇರ್ತಾಳೆ. ಸೊ ನಿಸು, ನಿನಗೆ ಈ ಮಾಮ್ ಟು ಬಿ ನಿನಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಈಗ ಅವಳಿಗೆ ಡೆಲಿವರಿ ಕೂಡ ಆಗಿದೆ, ಹೆಣ್ಮಗು ಆಯಿತು. ಆ್ಯಂಡ್ ಮಗು ಮತ್ತು ತಾಯಿ ಇಬ್ಬರೂ ತುಂಬ ಆರೋಗ್ಯವಾಗಿದ್ದಾರೆ. ಆ್ಯಂಡ್ ಈ ಮಗು ಯಾರ್ದು ಅಂತ ಅಂದರೆ, ಇದು ನನ್ನ ತಂಗಿ ಪಾಪುನೇ. ಈಗ ಮಾಮ್ ಟು ಬಿ ಮಾಡ್ತಾ ಇದ್ದೀವಲ್ಲ, ಅವಳ ಮಗುನೇ ಅದು, ಮೊದಲನೇ ಮಗು, ಗಂಡು ಮಗು. ನಾನಂತೂ ಎಲ್ರೂ ಹೋಗಿ ನಿಂತ್ಕೊಳ್ಳಿ ಅಂತ ಕಳಿಸ್ತಾನೆ ಇದ್ದೆ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಈ ಥರ ಕೂತ್ಕೊಳ್ಳೋದೇ ಇಲ್ಲ. ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ತುಂಬ ಕ್ಲೋಸ್ ಆಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಬಟ್ ಅವತ್ತು ಎಲ್ಲರೂ ತುಂಬ ಟಯರ್ಡ್ ಆಗಿದ್ದರು, ಕೆಲಸ ಮಾಡಿ ಬಂದು ಸುಸ್ತಾಗಿದ್ದರು, ಮತ್ತು ತುಂಬಾ ಲೇಟ್ ಆಗಿಬಿಟ್ಟಿತ್ತು ಕೂಡ. ಸೊ ಎಲ್ಲರೂ ಟಯರ್ಡ್ ಆಗಿದ್ದರಿಂದ ಯಾರಿಗೂ ಎದ್ದೇಳೋ ಮೂಡಲ್ಲೇ ಇರಲಿಲ್ಲ. ಬಟ್ ನಾನು ಫೋರ್ಸ್ ಮಾಡಿ ಕಳಿಸ್ತಾ ಇದ್ದೆ, ಹೋಗಿ ನಿಂತ್ಕೊಳ್ಳಿ ಅಂತ ಹೇಳಿ. ಪಾಪ ಅಷ್ಟು ಟಯರ್ಡ್ ಆಗಿದ್ರೂ ಎಲ್ಲರೂ ನಮ್ಮ ಜೊತೆ ಇದ್ದು ನನ್ನ ಜೊತೆ ಕೆಲಸ ಮಾಡಿ ಎಲ್ಲನೂ ಮಾಡ್ಕೊಂಡು ಬಂದರು. ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು ಮೈ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನ್ನ ಜೊತೆ ಇದ್ದಿದ್ದಕ್ಕೆ ಅವತ್ತು. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಈ ಥರ ಸಿಚುವೇಷನಲ್ಲೂ ನಮ್ಮ ಫ್ಯಾಮಿಲಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಅವ್ರವ್ರ ಫ್ಯಾಮಿಲಿ ತುಂಬಾ ಹೆಚ್ಚಾಗಿರುತ್ತೆ. ಬಟ್ ನನಗೆ ನನ್ನ ಫ್ಯಾಮಿಲಿ ಕೂಡ ನನಗೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಹಾಗಿದೆ ನಮ್ಮ ಫ್ಯಾಮಿಲಿನೂ ಕೂಡ. ಯಾವುದೇ ಥರ ರಿಸ್ಟ್ರಿಕ್ಷನ್ ಆಗಲಿ ಯಾವುದಿಲ್ಲ. ಏನೇ ಮಾಡಿದ್ರೂ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದು ಒಳ್ಳೆ ರೀತಿಲಾಗಿದ್ದರೆ ಮಾತ್ರ. ಇನ್ನು ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ ನಂದು ಅಕ್ಕ, ಇವರಂತೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಮಾವನ್ನ ಎಂಟರ್ ಫ್ಯಾಮಿಲಿನ ಫುಲ್ ಫ್ಯಾಮಿಲಿನ ತುಂಬ ಆ್ಯಕ್ಟಿವ್ ಆಗಿ ತುಂಬ ಖುಷಿಯಾಗಿ ಇಟ್ಕೊಳ್ಳೋದಂದರೆ ನಮ್ಮ ಮಾವನೇ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗಿ ಇಟ್ಕೊತಾರೆ ಫ್ಯಾಮಿಲಿನ. ಆ್ಯಂಡ್ ತುಂಬ ಆ್ಯಕ್ಟಿವ್, ಎಷ್ಟೇ ಟಯರ್ಡ್ ಆಗಿದ್ರೂ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ನಾನು ಅನ್ಕೋತಾ ಇರ್ತೀನಿ ಯಾವಾಗಲೂ ಎಲ್ಲಿರುತ್ತೆ ನಮ್ಮ ಮಾವಂಗೆ ಇಷ್ಟೊಂದು ಎನರ್ಜಿ ಅಂತ. ಸಿಕ್ಕಾಬಟ್ಟೆ ಎನರ್ಜಿ ಇದೆ. ಆ್ಯಂಡ್ ಇದು ಅವರ ಫ್ಯಾಮಿಲಿ, ಅವ್ರ ಮಕ್ಕಳು ಮತ್ತು ನಮ್ಮ ಮಾವ, ನಮ್ಮ ನಂದು ಅಕ್ಕ. ಆ್ಯಂಡ್ ಇಲ್ಲಿ ಸೈಡಲ್ಲಿರೋದು ನಮ್ಮ ಚಿಕ್ಕಮ್ಮ, ನಮ್ಮ ಎರಡನೇ ಚಿಕ್ಕಮ್ಮ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಬರ್ತಾ ಇರೋದು ನನ್ನ ಮೊದಲನೇ ಮಾವ, ಕುಮಾರ್ ಮಾವ ಅಂತ ಹೇಳಿ. ಸೊ ಇವ್ರು ಸ್ವಲ್ಪ ಸ್ಟ್ರಿಕ್ಟೇ, ಸೈಲೆಂಟಾಗಿ ಇರ್ತಾರೆ ಇವರು. ಬಟ್ ಇವರು ಅವ್ರ ವೈಫು, ಮಮತಾ ಅಂತ ಹೇಳಿಬಿಟ್ಟು ಅವ್ರ ವೈಫು.
ಓಕೆ, ಇವಾಗ ತಿನ್ನಿಸ್ತಾ ಇರೋದು ನನ್ನ ಎರಡನೇ ಚಿಕ್ಕಮ್ಮನ ಮಗ. ಸೊ ಇಲ್ಲಿ ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವ್ರ ಮಗ ಇವನು. ಸೊ ಈ ಕಡೆ ನಿಂತಿರೋದು ಬ್ಲ್ಯಾಕ್ ಟೀ ಶರ್ಟ್ ಹಾಕ್ಕೊಂಡಿರೋನು ನನ್ನ ತಮ್ಮ, ಅಂದರೆ ಈಗ ಮಾಮ್ ಟು ಬಿ ಮಾಡ್ತಾ ಇದ್ದೀವಲ್ಲ ಅವರ ಸ್ವಂತ ಅಣ್ಣ. ಈ ಕಡೆ ಇರೋನು ಶ್ರೇಯಸ್ ಅಂತ, ಇವನು ಕೂಡ ನನ್ನ ತಮ್ಮ, ನನ್ನ ಕಸಿನ್. ಇನ್ನು ಇವಳು ಬಂದು ನನ್ನ ತಂಗಿ, ನನ್ನ ಎರಡನೇ ಚಿಕ್ಕಮ್ಮನ ಮಗಳು ಇವಳು. ಸೊ ಹಾಗೆ ನನ್ನ ಎರಡನೇ ಚಿಕ್ಕಮ್ಮನ ಮಗಳು ಸಿಂಚನನ ಬರ್ಡೇ ಕೂಡ ಆಗೋಗಿತ್ತು. ಸೊ ಅವತ್ತು ಹೇಗಿದ್ರು ಎಲ್ಲ ಡೆಕೋರೇಟ್ ಮಾಡಿದ್ದು. ಸೊ ಅವಳಿಗೂ ಒಂದು ಕೇಕ್ ಕಟ್ ಮಾಡಿಸ್ಬೋಣ ಅಂತ ಹೇಳಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಇದು ಲೇಟಾಗಿ ವಿಡಿಯೋ ಅಪ್ಲೋಡ್ ಆಗ್ತಿರೋದ್ರಿಂದ ಸಿಂಚು ಹ್ಯಾಪಿ ಬರ್ಡೇ, ಬಿಲೇಟೆಡ್ ಹ್ಯಾಪಿ ಬರ್ಡೇ ಸಿಂಚನ. ಸೊ ನಿನ್ನ ಲೈಫ್ ತುಂಬ ಬ್ರೈಟಾಗಿರಲಿ ಅಂತ ಹಾರೈಸ್ತೀನಿ. ಸೊ ಫೈನಲಿ ಮಾಮ್ ಟು ಬಿ ಬರ್ಡೇ ಎರಡು ಮುಗೀತು. ಸೊ ಇದು ನನ್ನ ಫ್ಯಾಮಿಲಿ, ನನ್ನ ಕ್ಯೂಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ತುಂಬ ಜನ ಮಿಸ್ ಆಗಿದ್ದಾರೆ. ಸೊ ಮಿಸ್ ಆಗಿರೋರಿಗೆಲ್ಲ ಮಿಸ್ ಯು ಸೋ ಮಚ್. ಆ್ಯಂಡ್ ಬಂದಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು. ಸೊ ಈ ವ್ಲಾಗಲ್ಲಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನನ್ನ ಫ್ಯಾಮಿಲಿನ ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಸೊ ಎಲ್ಲರೂ ಟಯರ್ಡ್ ಆಗಿಬಿಟ್ಟು ಕುತ್ಕೊಂಡು ಬಿಗ್ ಬಾಸ್ನ ನೋಡ್ತಾಯಿದ್ರು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.